ಇಷ್ಟೊಂದು ನಾವು ಖುಷಿಪಟ್ಟದ್ದು, ನೆಗಡಿದ್ದು, ತಮಾಷೆಯನ್ನು ಮಾಡಿದ್ದು, ಸಂತೋಷವನ್ನು ಪಟ್ಟಿದ್ದು, ಮನದುಂಬಿ ನಾವು ಎಂಜಾಯ್ ಮಾಡಿದ್ದು ಇದೆಲ್ಲವೂ ಕೂಡ ಯುವ ಮೆರಿಡಿಯನ್ನಲ್ಲಿ ಮಕ್ಕಳ ಸ್ಕೂಲ್ ಪಿಕ್ನಿಕ್ ಇತ್ತು. ಸೊ ನಾವು ಕೂಡ ಅಲ್ಲಿಗೆ ಹೋಗಿ ಮಕ್ಕಳು ಒಂದು ಎಷ್ಟೊಂದು ಖುಷಿ ಪಡ್ತಾರ ಅಷ್ಟೇ ಖುಷಿಯನ್ನು ನಾವು ಕೂಡ ಪಟ್ಟಿದ್ವಿ. ಸೊ ಇದೆಲ್ಲವನ್ನು ನಿಮಗೆ ಒಂದು ತಿಳಿಯಪಡಿಸಲಿಕ್ಕಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನಾವು ಶಾಲೆಯಿಂದ ಟೀಚರ್ಸ್ ಅದೇ ರೀತಿ 7ನೇ ತರಗತಿಯ ಮಕ್ಕಳು ಜೊತೆಯಾಗಿ ಹೋಗಿ ಈ ಒಂದು ಸಂಭ್ರಮವನ್ನು ಪಟ್ಟಿದ್ವಿ. ಸ್ಕೂಲ್ ಪಿಕ್ನಿಕ್ ಅಂತೇಳಿ ಹೇಳಿದರೆ ಕೇವಲ ಮಕ್ಕಳಿಗೆ ಮಾತ್ರ ಅಲ್ಲ, ನಮಗೂ ಕೂಡ ಅಷ್ಟೇ ಒಂದು ಖುಷಿಯನ್ನು ತರುವಂಥದ್ದು. ಸೊ ಕಾರ್ಕಳದಿಂದ ಹೊರಟ ನಾವು ವೆಂಕಟರಮಣ ದೇವಸ್ಥಾನದ ಹತ್ತಿರ ದೇವರ ಆಶೀರ್ವಾದವನ್ನು ಪಡೀತಾ ಅಲ್ಲಿಂದ ಸೀದಾ ಆನೆಗುಡ್ಡೆ ಟೆಂಪಲಿಗೆ ಹೋಗಿದ್ವಿ. ಸೊ ಆನೆಗುಡ್ಡೆ ಟೆಂಪಲ್ ಒನ್ ಆಫ್ ದ ಫೇಮಸ್ ಟೆಂಪಲ್ ಅಂತೇಳಿ ಹೇಳ್ಬೋದು ನಮ್ಮ ಸೌತ್ ಕೆನರಾದಲ್ಲಿ. ಅದು ಕೂಡ ಮಹಾಗಣಪತಿಯ ಒಂದು ತುಂಬ ಕಾರಣಿಕ ಸ್ಥಳ ಇದು. ಸೊ ಇಲ್ಲಿಗೆ ಮೊದಲಿಗೆ ಹೋಗಿ ಪ್ರಾರ್ಥನೆಯನ್ನು ಸಲ್ಲಿಸಿಕೊಂಡು ಅದೇ ರೀತಿ ಮಕ್ಕಳ ಜೊತೆ ಫೋಟೋವನ್ನು ತೆಗೆದು ಅದರ ನಂತರ ನಾವು ಮುಂದಿನ ಸ್ಥಳಕ್ಕೆ ಹೋಗಿದ್ವಿ. ಸೊ ಮುಂದಿನ ಸ್ಥಳ ಇಲ್ಲಿ ಪಕ್ಕದಲ್ಲೇ ಒಂದು 3 ಕಿಲೋಮೀಟರ್ ಆಚೆಗೆ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ. ಸೊ ಅಲ್ಲಿಗೆ ನಾವು ಹೋಗಿದ್ವಿ. ಸೊ ಅದಕ್ಕಿಂತ ಮೊದಲು ಒಳ್ಳೆಯ ಪೇರಳೆ ಹಣ್ಣುಗಳನ್ನೆಲ್ಲ ಮಾರ್ತಾಯಿದ್ರು. ಸೊ ಅದಕ್ಕೆ ಚಂದ ಉಪ್ಪನ್ನು ಅದೇ ರೀತಿ ಮೆಣಸನ್ನೆಲ್ಲ ಹಾಕಿ ಕೊಡ್ತಾಯಿದ್ರು. ಸೊ ಅದನ್ನು ಕೂಡ ನಾವು ತಗೊಂಡ್ವಿ. ತುಂಬ ಫ್ರೆಶ್ ಆಗಿರುವಂಥದ್ದು, ತುಂಬ ರುಚಿಯಾಗಿರುವಂಥ ಒಂದು ಪೇರಳೆ ಹಣ್ಣುಗಳನ್ನು ಕೂಡ ನಾವು ಸೇವಿಸಿದ್ವಿ. ಅದಕ್ಕಿಂತ ಮೊದಲು ಬನ್ಸ್ ಅದೇ ರೀತಿ ಮಕ್ಕಳಿಗೆ ಬೇಕಾದಂತಹ ಆ್ಯಪಲ್ ಜ್ಯೂಸ್ ಇರಬಹುದು ಎಲ್ಲವನ್ನು ಮಕ್ಕಳಿಗೆ ಕೊಡ್ತಾ ಬಸ್ಸಿನಲ್ಲಿ ಮಕ್ಕಳದನ್ನು ಸೇವಿಸಿದ್ರು. ಅದರ ನಂತರ ಪ್ರಾರ್ಥನೆಯನ್ನು ಹೇಳಿದ್ವಿ. ಈ ಒಂದು ಪಿಕ್ನಿಕ್ ಆರಂಭವಾಗುವಂಥ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಹೇಳಿ ದೇವರ ದರ್ಶನವನ್ನು ಪಡೆದು 2 ದೇವಸ್ಥಾನಗಳಿಗೆ ಹೋಗಿ ನಂತರ ನಮ್ಮ ಪಯಣವನ್ನು ಮುಂದುವರಿಸಿದ್ವಿ ಯುವ ಮೆರಿಡಿಯನ್ ಅಂತ. ಸೊ ಯುವ ಮೆರಿಡಿಯನ್ ಬಗ್ಗೆ ನಾವು ತುಂಬ ಕೇಳಿದ್ವಿ, ಬಟ್ ಬಂದದ್ದು ಇದೇ ಫಸ್ಟ್ ಟೈಮ್. ನಾನು ಮಾತ್ರ ಅಲ್ಲ, ನನ್ನ ಕಲೀಗ್ಸ್ ಇರ್ಬೋದು, ನಮ್ಮ ಒಂದು ಮಕ್ಕಳಿರಬಹುದು, ನಾವೆಲ್ಲರೂ ಕೂಡ ಇಲ್ಲಿ ಪ್ರಪ್ರಥಮ ಬಾರಿಗೆ ಬಂದಿದ್ವಿ. ತುಂಬ ಒಂದು ಒಳ್ಳೆಯ ಪ್ಲೇಸ್. ಮಕ್ಕಳು ಅದು ಕೂಡ ಪ್ರೈಮರಿ ಮಕ್ಕಳಿಗೆ ಅಂತೇಳಿ ಹೇಳ್ಬೋದು. ಅಂತೇಳಿ ಹೇಳಿದರೆ 7ನೇ ತರಗತಿಯಿಂದ ಆರಂಭಿಸಿ ಅದರ ನಂತರ ಆದ ಮಕ್ಕಳಿಗೆ ತುಂಬ ಒಂದು ಒಳ್ಳೆಯದಾದಂಥ ಈ ಒಂದು ಪಿಕ್ನಿಕ್ ಸ್ಪಾಟ್ ಅಂತೇಳಿ ಹೇಳ್ಬೋದು. ಇಲ್ಲಿ ಎಲ್ಲವೂ ಇದೆ. ಯುವ ಮೆರಿಡಿಯನ್ ಅಮ್ಯೂಸ್ಮೆಂಟ್ ಪಾರ್ಕ್, ತಾಜ್ ಮಹಲ್, ಮೈಸೂರು ಅರಮನೆಯ ಪ್ರತಿಕೃತಿ ಇರ್ಬೋದು ಎಲ್ಲವೂ. ಇಲ್ಲಿ ನಾವು ಸ್ಟಾರ್ಟಿಂಗ್ ಬಂದಾಗ ಇದೊಂದು ಬೋರ್ಡ್ ಉಂಟಲ್ಲ, ಬೋರ್ಡಿನಲ್ಲಿ ಇಲ್ಲಿ ಏನೇನು ಇದೆ ಮತ್ತು ಏನೆಲ್ಲ ವ್ಯವಸ್ಥೆ ಅಲ್ಲಿಂದ ದೊರೆಯುತ್ತದೆ ಅದೆಲ್ಲವನ್ನು ಕೂಲಂಕುಷವಾಗಿ ಬರೆದಿದ್ರು. ಸ್ಟಾರ್ಟಿಂಗ್ ಬರುವಾಗಲೇ ಎಲ್ಲ ಮಿನಿ ರೈಲನ್ನು ಕೂಡ ನೋಡಿ, ಟ್ರ್ಯಾಕನ್ನು ನೋಡಿ ಮಕ್ಕಳಿಗಂತೂ ತುಂಬ ಖುಷಿಯಾಯಿತು. ಬಟ್ ನಾವು ಮೊದಲಿಗೆ ಇಲ್ಲಿ ಏನೆಲ್ಲ ಬೆಳಗ್ಗಿನ ಒಂದು ಸಮಯದಲ್ಲಿ ನಮಗೆಲ್ಲ ಒಂದು ತೋರಿಸ್ತಾರ ಅದನ್ನು ನೋಡಿ ತದನಂತರ ಸಂಜೆ ಈ ಒಂದು ಲ್ಯಾಂಡ್ ಗೇಮನ್ನೆಲ್ಲ ಆಡೋಣ ಅಂತೇಳಿ ಹೇಳಿ ನಿರ್ಧಾರವನ್ನು ಮಾಡಿದ್ವಿ. ಸೊ ಈ ರೀತಿ ಇರ್ತದೆ ಅದ್ಭುತವಾದಂಥ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್, ಎಲ್ಲವೂ ಇದೆ ಇಲ್ಲಿ. ಸೊ ಮಕ್ಕಳಿಗೆ ಈ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ನೀರಿನಲ್ಲಿ ಆಡುವಂಥದ್ದು ಇದು ಅಂತೇಳಿ ಹೇಳಿದರೆ ತುಂಬ ಇಷ್ಟ. ಮಾತ್ರ ಅಲ್ಲ, ಇಲ್ಲಿ ತುಂಬ ಸೇಫ್ಟಿ ಕೂಡ ಇದೆ. ಎಲ್ಲ ಕಡೆ CCTV ಇರ್ಬೋದು ಅಥವಾ ಅವರಿಗೆ ಒಂದು ಸೇಫ್ ಆಗಿರಲಿಕ್ಕಾಗಿ ಒಂದು ಗಾರ್ಡ್ಸ್ ಇರ್ಬೋದು, ಎಲ್ಲವೂ ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ. ಅಂದರೆ ನಂತರ ಈ ಒಂದು ಭೂಲ್ ಭುಲಯ್ಯ ಇದರ ಒಳಗೆ ಹೋದ್ವಿ. ಇದರ ವಿಶೇಷತೆ ಅಂತೇಳಿ ಹೇಳಿದರೆ ಎಲ್ಲಿಂದ ಹೋಗೋದು, ಎಲ್ಲಿಂದ ಈಚೆ ಬರೋದು, ಬಾಗಿಲಲ್ಲಿ ಅಥವಾ ಹೇಗೆ ಹೋಗಬೇಕು ಅನ್ನುವಂಥ ಒಂದು ಕನ್ಫ್ಯೂಷನ್. ತುಂಬ ಖುಷಿಯಾಯಿತು ಮಾತ್ರ. ಸೊ ಮಧ್ಯದಲ್ಲಿ ಕೆಂಪು, ಬಿಳಿ, ಅದೇ ರೀತಿ ನೀಲಿ ಬಣ್ಣದ ಒಂದು ಲೈಟುಗಳು ಜಿಕ್ಪುಕು ಆಗ್ತಾ ಇರ್ತದೆ. ಅದರ ನಂತರ ನಾವೊಂದು ಹುಡುಕಿ ಹೋಗ್ತಾ ಇರುವಂಥದ್ದು ಕಡೆಗೆ ಮನಸ್ಸಿನಲ್ಲಾಯಿತು
ಹೋಗಿ ತಲುಪುತ್ತೇವಾ ಇಲ್ವಾ ಹೊರಗೆ ಅಥವಾ ಎಲ್ಲಿ ಸಿಕ್ಕಾಕೊಂಡ್ವಿ ಅಂತೇಳಿ ಹೇಳಿ, ಆದರೆ ತುಂಬ ಮಜಾ ಅಂತೇಳಿ ಹೇಳಿ ಅನಿಸಿತು. ಸೊ ಮಕ್ಕಳನ್ನು ಕರ್ಕೊಂಡು ಬರುವಾಗ ಮಾತ್ರ ಶಿಕ್ಷಕರಿಗೂ ಕೂಡ ಈ ಎಲ್ಲ ಒಂದು ಖುಷಿ. ಸೊ ನಾವು ಕೂಡ ಮಕ್ಕಳೊಂದಿಗೆ ಮಕ್ಕಳಾಗಿ ಈ ಒಂದು ಇದರಲ್ಲಿ ಪಾಲ್ಗೊಂಡ್ವಿ. ಅದರ ನಂತರ ಒಂದು ಹಾರರ್ ಹೌಸ್ ಅಂತೇಳಿ ಹೇಳಿ ಒಂದು ನೋಡ್ಬೋದು. ಇದನ್ನು ನೋಡುವಾಗಲೇ ಕತ್ತಲ್ಲಿ ಮಾಡಿರ್ತಿರ್ತಾರೆ. ಅದೇ ರೀತಿ ಒಂದು ಭೂತದ ಮನೆಯ ಒಂದು ಕಲ್ಪನೆ. ಸೊ ಮಕ್ಕಳಿಗೆ ಇದೆಲ್ಲ ತುಂಬ ಇಷ್ಟ ಆಗ್ತದೆ. ಸೊ ಆದ್ದರಿಂದ ಎಲ್ಲ ಒಂದು ಇದನ್ನು ಮಾಡಿದ್ದಾರೆ. ಈ ನೋಡ್ಬೋದು, ಈಗ ನೀವು ಏನು ಎಕ್ಸ್ಪ್ಲೈನ್ ಮಾಡುವ ಅಗತ್ಯ ಇಲ್ಲ ಇದಕ್ಕೆಲ್ಲ. ಎಲ್ಲ ಒಂದು ಭೂತದ ಫಿಲ್ಮಲ್ಲಿ, ಹಾರರ್ ಮೂವೀಸ್ಗಳಲ್ಲಿ ನಾವಿಂಥ ಒಂದು ಇದನ್ನೆಲ್ಲ ನೋಡಿರ್ತೇವೆ. ಪಿಶಾಚಿಯನ್ನು, ಭೂತವನ್ನು, ಪ್ರೇತವನ್ನು, ಇದೆಲ್ಲ ಇಲ್ಲೆಲ್ಲ ಇತ್ತು. ಬಟ್ ಎಲ್ಲರೂ ಜೊತೆಯಾಗಿ ಹೋದ ಕಾರಣ ಅಂಥದ್ದೇನೋ ಒಂದು ಭಯ ಅಂತೇಳಿ ಹೇಳಿ ಅನ್ನಿಸ್ಲಿಲ್ಲ. ಮಕ್ಕಳು ಕೂಡ ಹಾಗೆ ನಾವೇ ಹೊರಗೆ ಬಂದು ಹೇಳಿದ್ವಿ, ಅಯ್ಯೋ ಅದು ಸ್ವಲ್ಪ ಹೆದರಿಕಿತ್ತಲ್ಲ ಅಂಥೇಳಿ. ಮಕ್ಕಳು ಕೇಳಿದರೆ, ಏನು ಟೀಚರ್ ನೀವು ಅದರಲ್ಲೆಲ್ಲ ಏನು ಹೆದರೋದು ಅಂತೇಳಿ ಹೇಳಿ ಮಕ್ಕಳೇ ನಮಗೆ ಹೇಳ್ತಾಯಿದ್ರು. ಸೊ ಒಟ್ಟಾರೆಯಾಗಿ ತುಂಬ ಒಂದು ಏನು ಹೇಳ್ತೇವೆ, ಒಂದು ಕುತೂಹಲಕಾರಿ, ಒಂದು ನಮ್ಮ ಮನವನ್ನು ಹಿಡಿದಿಟ್ಟುಕೊಳ್ಳುವಂಥ ಒಂದು ಹೌಸ್ ಅಂತೇಳಿ ಹೇಳ್ಬೋದು. ಯಾಕಂದರೆ ಹೇಳಿದರೆ ಹೆಜ್ಜೆ ಹೆಜ್ಜೆಗೂ ಇನ್ನು ಯಾವ ಭೂತ ಬರ್ತದೆ, ಆ ಭೂತ ಮಲಗಿರ್ತದ, ಎದ್ದಿರ್ತದ, ಅಥವಾ ಅದು ನಮ್ಮನ್ನು ಯಾವ ರೀತಿ ಹೆದರಿಸ್ಬೋದು ಅನ್ನುವಂಥ ಒಂದು ಕಲ್ಪನೆಯನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಳ್ತಾ ಮುಂದುವರಿತಾ ಇದ್ವಿ. ಸೊ ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ನಮಗೆ. ಅದೇ ರೀತಿ ಮಕ್ಕಳು ಕೂಡ ಹಾಗೆ ಭಾರಿ ಖುಷಿಪಟ್ಟರು ಇದನ್ನೆಲ್ಲ ನೋಡಿ. ಇದು ನಿಮಗೆ ಬೆಳಗ್ಗೆ ವಿದಿನ್ 12 o'clock ಮಾತ್ರ ಈ ಒಂದು ಹಾರರ್ ಹೌಸ್ ಅಥವಾ 3D ಶೋ ಇತ್ತು. ಅದನ್ನೆಲ್ಲ ನೋಡಲಿಕ್ಕೆ ನಮ್ಗೆ ಅವಕಾಶ ಬೆಳಗ್ಗೆ 12 ಗಂಟೆ ತನಕ ಮಾತ್ರ. ಅದರ ನಂತರ ಒಂದು ಅವಕಾಶ ಇಲ್ಲ. ಅದರ ನಂತರ ಎಲ್ಲ ವಾಟರ್ ಗೇಮ್ಸಿಗೆಲ್ಲ ಹೋಗುವಂಥದ್ದು. ಸೊ ಅದರ ನಂತರ 3D ಶೋಗೆ ಹೋದ್ವಿ. 3D ಅಂತೇಳಿ ಹೇಳಿದ ಹಾಗೆ ಮಕ್ಕಳಿಗೆ ಒಂದೊಂದು ಕನ್ನಡಕವನ್ನು ಕೊಡ್ತಾರೆ, ಅದರಲ್ಲಿ ನೋಡುವಂಥದ್ದು. ಈ 3D ಶೋವನ್ನು ನೋಡಿ ಆದ ಮೇಲೆ ನಾವು ವೇವ್ ಪೂಲ್ ಅಂತೇಳಿ ಹೇಳಿತ್ತು, ಅದಕ್ಕೆ ಬಂದ್ವಿ. ತುಂಬ ಖುಷಿ ಆಯಿತು. ಹೋಗುವಾಗ ಒಂದು ಚಿಕ್ಕ ಆಡಿನ ಮರಿಯನ್ನು ಕೂಡ ನಾವು ನೋಡಿ ಸಂತೋಷಪಟ್ವಿ. ಮಕ್ಕಳಂತೂ ನೀರು ಅಂತೇಳಿ ಹೇಳಿದ ಹಾಗೆ ತುಂಬ ಒಂದು ಖುಷಿಪಟ್ಟು ಓಡ್ತಾಯಿದ್ರು. ಬಟ್ ಅಲ್ಲಿ ಒಂದು ಹಗ್ಗವನ್ನು ಕಟ್ಟಿದ್ರು, ಯೆಲ್ಲೋ ಬಣ್ಣದ ಒಂದು ಹಗ್ಗ, ಅದರ ಆಚೆಗಡೆ ಹೋಗುವ ಹಾಗಿಲ್ಲ. ಸೊ ಸೇಫ್ಟಿ ಮೆಷರ್ಸನ್ನು ಪಾಲಿಸಿಕೊಂಡು ಅವರು ಹೇಳಿದಂತಹ ಎಲ್ಲ ಇನ್ಸ್ಟ್ರಕ್ಷನ್ನ ಕೇಳಿಕೊಂಡು ನಾವು ಮಕ್ಕಳಿಗೆ ಒಂದು ಆಡಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ವಿ. ಏನು ಇದರಲ್ಲೇನು ಡೇಂಜರ್ ಪಡುವಂಥದ್ದು ಅಥವಾ ಭಯ ಪಡುವಂಥದ್ದು ಏನೂ ಇಲ್ಲ. ಯಾಕಂತೇಳಿದರೆ ಇದು ಒಂದು ಮೊಣಕಾಲು ಒಂದು ಮುಳುಗುವಷ್ಟು ಮಾತ್ರ ಅದರಲ್ಲಿ ಒಂದು ಇದಿತ್ತು, ಮತ್ತೇನೂ ಇರಲಿಲ್ಲ. ಸೊ ನಾವಂತೂ ತುಂಬ ಖುಷಿಪಟ್ವಿ. ಟೀಚರ್ಸ್ ನಮ್ಮ ದಿನನಿತ್ಯದ ಮುಂದೆ ಒಂದು ಅದೇ ರಾಗ ಅದೇ ತಾಳ ಅಂತೇಳಿ ಏನು ಹೇಳ್ತೇವೆ, ಆ ಬದುಕಿನಿಂದ ಒಂದಷ್ಟು ದೂರ, ಒಂದಷ್ಟು ಖುಷಿ, ಒಂದಷ್ಟು ಮತ್ತೊಮ್ಮೆ ಮಕ್ಕಳಾಗುವಂತಹ ಒಂದು ಅವಕಾಶ, ಇದೆಲ್ಲವೂ ಕೂಡ ನಮಗೆ ಇವತ್ತು ದೊರಕಿತ್ತು. ನಾವಂತೂ ನೆಗಡಿದ್ದಕ್ಕೆ, ಸಂತೋಷಪಟ್ಟದ್ದಕ್ಕೆ ಲೆಕ್ಕ ಮಿತಿಯೇ ಇಲ್ಲ. ಮಕ್ಕಳು ಕೂಡ ಹಾಗೆ, ಮಕ್ಕಳಂತೂ ತುಂಬ ಎಂಜಾಯ್ ಪಟ್ಟಿದ್ದಾರೆ. ಈ ಒಂದು ವ್ಲಾಗನ್ನು ನಾವು ಸ್ಪೆಷಲಿ ನಾವು ಟೀಚರ್ಸ್ನವರು ಯಾವ ರೀತಿ ಒಂದು ಖುಷಿ ಪಟ್ವಿ ಅಂತೇಳಿ ಹೇಳೋದಕ್ಕಾಗಿ ನಾನು ಮಾಡ್ತಾಯಿದ್ದೇನೆ. ಸೊ ಅದರ ನಂತರ ಮಕ್ಕಳಂತೂ ಸಂತೋಷಪಟ್ಟದಕ್ಕೆ ಲೆಕ್ಕವೇ ಇಲ್ಲ. ಭಾರಿ ಅವರ ಮುಖದಲ್ಲಂತೂ ಹೋಗಿ ಬರುವ ತನಕ ಅದೇ ಒಂದು ಸಂತಸ ಇತ್ತು. ಬರುವಾಗ ಇರಲಿಲ್ಲ, ಬರುವಾಗ ಇನ್ನಷ್ಟು ಆಡಬೇಕಿತ್ತು ಟೀಚರ್, ನಮಗೆ ಸಾಕೇ ಆಗಲಿಲ್ಲ. ಆಡಿದಷ್ಟು ನಮ್ಗೆ ಇನ್ನಷ್ಟು ಒಂದು ಉತ್ಸಾಹ ಇಮ್ಮಡಿ ಆಗ್ತಾ ಇತ್ತು ಅಂತೇಳಿ ಹೇಳಿದರು ಮಕ್ಕಳು. ಸೊ ಅದರ ನಂತರ ಒಂದಷ್ಟು ಪ್ರಾಣಿ ಪಕ್ಷಿಗಳು, ಅಪರೂಪದ ಪ್ರಾಣಿ ಪಕ್ಷಿಗಳನ್ನು ಒಂದು ಗೂಡಲ್ಲಿಟ್ಟು ಅದನ್ನು ನೋಡುವಂಥ ಒಂದು ಅವಕಾಶವನ್ನು ಕೂಡ ಕಲ್ಪಿಸಲಾಗಿತ್ತು. ಸೊ ಆ ಒಂದು ವೇವ್ ಪೂಲ್ನ ನಂತರ ಈ ರೀತಿಯ
ಟ್ಯೂಬನ್ನೆಲ್ಲ ಉಪಯೋಗಿಸಿ ಮತ್ತೊಂದು ವಾಟರ್ ಗೇಮಿಗೆಲ್ಲ ಹೋಗಲಿಕ್ಕೆ ಅವಕಾಶ ಇತ್ತು. ಚಿಕ್ಕ ಚಿಕ್ಕ ಮಕ್ಕಳಿಗೆ ಈ ರೀತಿ ನೋಡಿ ಆನೆಯ ಒಂದು ಚಿತ್ರ, ಅದರಿಂದ ಹೀಗೆ ಸುಯ್ಯ ಜಾರಿ ಬೀಳುವಂಥದ್ದು ಇದೆಲ್ಲವೂ ಇತ್ತು. ಮತ್ತು ಇನ್ನೂ ಹೋದರೆ ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ಒಂದು ಇದಿತ್ತು. ಸೊ ಇದರಲ್ಲೆಲ್ಲ ಮಕ್ಕಳು ತುಂಬ ಅಂತೇಳಿ ಹೇಳಿದರೆ ಅಷ್ಟೊಂದು ಉತ್ಸಾಹದಿಂದ ಖುಷಿ ಪಟ್ಟರು. ಅದರ ಮಧ್ಯದಲ್ಲಿ ನಮಗೆ ಸುಸ್ತಾದರೆ ಈ ರೀತಿ ನೋಡಿ ಒಂದು ಕೊಡೆಯ ಥರ ಇದೆ. ಸೊ ಅದರ ಕೆಳಗೆ ಬಂದು ನಮ್ಮ ಆಯಾಸವನ್ನು ನೀಗಿಸ್ಕೊಳ್ಬೋದು. ಯಾಕಂತೇಳಿ ಹೇಳಿದ್ರೆ ಅಲ್ಲಿ ಸ್ವಲ್ಪ ನೆರಳು ಕೂಡ ಇತ್ತು. ಸೊ ಅದರ ನಂತರ ಸಾಕಷ್ಟು ಆಡಿ ಮಧ್ಯಾಹ್ನ ಊಟಕ್ಕೆ ನಾವು ಬಂದ್ವಿ. ಊಟಕ್ಕೆ ನಾವು ವೆಜ್ ಬಿರಿಯಾನಿಯನ್ನು ಪ್ರಿಫರ್ ಮಾಡಿದ್ವಿ. ಸೊ ವೆಜ್ ಬಿರಿಯಾನಿ, ಅದೇ ರೀತಿ ಮಂಚೂರಿ ಮತ್ತು ರಾಯ್ತ, ಅದಕ್ಕೆ ಒಂದು ಗ್ರೇವಿ ಇದೆಲ್ಲ ಇತ್ತು. ವೆಜ್, ಪ್ಯೂರ್ ವೆಜ್. ಸೊ ವೆಜ್ ನಾನ್ ವೆಜ್ ಎರಡೂ ಕೂಡ ಇದೆ. ನಾವೆಲ್ಲರೂ ಕೂಡ ವೆಜ್ಜನ್ನು ಪ್ರಿಫರ್ ಮಾಡಿದ್ವಿ. ಅದರ ನಂತರ ಐಡಿಯಲ್ ಕ್ಯಾಂಡಿ ಕೂಡ ಇತ್ತು, ಚೋಕೋ ಡ್ರೀಮ್ ಅಂತೇಳಿ ಹೇಳಿ, ಅದು ಕೂಡ ಚೆನ್ನಾಗಿತ್ತು. ಒಂದು ಸ್ಪೈಸಿ ಊಟದ ನಂತರ ಈ ಒಂದು ಐಸ್ ಕ್ರೀಮನ್ನು ತಿಂತ ಒಂದು ಸ್ವಲ್ಪ ದಣಿವಾರಿಸ್ಕೊಂಡು ಮತ್ತೆ ಪುನಃ ಮಕ್ಕಳು ಆಡಲಿಕ್ಕೆ ತೆರಳಿದರು. ಸೊ ಮಕ್ಕಳ ಹತ್ರ ಒಂದಷ್ಟು ಟೀಚರ್ ಈ ಒಂದು ಟ್ರೈನಲ್ಲಿ ಹೋಗಲಿಕ್ಕೆ ನಮಗೆ ಕೂಡ ಅವಕಾಶ ಇದೆ ಅಂತೇಳಿ ಹೇಳಿದರು. ಸೊ ಟ್ರೈನಲ್ಲಿ ಕೂತು ಸುತ್ತ ಇರುವಂತಹ ತಾಜ್ ಮಹಲ್ ಪ್ರತಿಕೃತಿಯನ್ನು, ಅದೇ ರೀತಿ ಮೈಸೂರು ಅರಮನೆಯ ಪ್ರತಿಕೃತಿಯನ್ನು ಕೂಡ ನಾವು ನೋಡ್ತಾ ಒಂದು 2-3 ಸುತ್ತು ಬಂದ್ವಿ. ಅದರ ನಂತರ ಕೆಲವೊಂದು ರೈಡ್ಸ್ ಕೂಡ ಇತ್ತು. ಹೇಳಿದರು ಆ ರೈಡ್ಸಲ್ಲಿ ಎಲ್ಲರಿಗೂ ಕೂಡ ಅವಕಾಶ ಇದೆ, ಮಕ್ಕಳು ಹಿರಿಯರು ಅಂತೇಳಿ ಹೇಳದೆ. ಸೊ ಎಲ್ಲವನ್ನು ಇವತ್ತು ಪರಿಪೂರ್ಣ ನಾವು ಅನುಭವಿಸಬೇಕು, ಅದನ್ನು ಖುಷಿ ಪಡಬೇಕು, ಎಲ್ಲ ರೈಡ್ಸಲ್ಲಿ ನಾವು ಕೂತ್ಕೊಳ್ಬೇಕು ಅಂತೇಳಿ ಮಾಡಿದ್ವಿ. ಇದೆಲ್ಲ ನೋಡಿ ಮೊದಲಿನ ಕಾಲದ ಒಂದು ಬೈಕ್, ಅದೇ ರೀತಿ ಕಾರುಗಳು, ಅದಕ್ಕೆಲ್ಲ ಚೆನ್ನಾಗಿ ಪೇಂಟೆಲ್ಲ ಮಾಡಿಕೊಂಡು ಇಟ್ಟಿದ್ರು. ಅದರ ನಂತರ ನಮ್ಮ ಫಸ್ಟ್ ರೈಡಲ್ಲಿ ನಾವು ಕೂತ್ವಿ. ನಾನು ನಿಜ ಹೇಳಬೇಕಾದ್ರೆ ಈ ರೈಡಲ್ಲಿ ತುಂಬ ಚಿಕ್ಕವಳಿರುವ ಕೂತದ್ದೇನೆ, ನನಗೊಂದು ಸ್ವಲ್ಪ ಹೆದರಿಕೆ ಆಯಿತು. ಮಾತ್ರ ಕಡೆಗೆ ನಾನೊಂದು 2 ರೌಂಡ್ ಬರುವಷ್ಟರಲ್ಲಿ ಒಮ್ಮೆ ನಿಲ್ಲಿಸಿ ಅಂತೇಳಿ ಇದರಿಂದ ಇಳಿದೆ ಒಮ್ಮೆ. ಅದರ ನಂತರ ಅಲ್ಲಿ ಪಕ್ಕದಲ್ಲಿ ಇರುವಂಥ ತಾಜ್ ಮಹಲಿಗಂತೂ ಹೋಗಲಿಕ್ಕೆ ಈಗ ಸದ್ಯಕ್ಕಾಗಲಿಕ್ಕಿಲ್ಲ, ದೂರದ ದೆಹಲಿಯಲ್ಲಿರುವಂಥದ್ದು, ಉತ್ತರ ಪ್ರದೇಶಕ್ಕೆ, ಆಗ್ರಾಕ್ಕೆ. ಸೊ ಇದೆಲ್ಲವನ್ನು ನೋಡಿ ಅದರ ಮುಂದೆ ಫೋಟೋವನ್ನು ಕೂಡ ಕ್ಲಿಕ್ಕಿಸ್ಕೊಂಡು ನೆಕ್ಸ್ಟ್ ಬಂದ್ವಿ. ಈ ಎಲ್ಲ ರೈಡಲ್ಲಿ ಅಂತಹ ಒಂದು ಗಟ್ಟಿಗರು, ಅದೇ ರೀತಿ ಧೈರ್ಯ ಇರುವಂಥವರು ಮಾತ್ರ ರೈಡ್ ಮಾಡ್ಬೋದು ಅಂತೇಳಿ ಹೇಳುವ ನಮ್ಮ ಮನಸ್ಥಿತಿ ಇತ್ತು. ಆದರೆ ಮಕ್ಕಳು ಇದನ್ನೆಲ್ಲ ಸುಳ್ಳುಗೊಳಿಸಿದ್ರು. ಯಾಕಂತೇಳಿ ಹೇಳಿದರೆ ಮಕ್ಕಳಿಗೆಲ್ಲರಿಗೂ ಕೂಡ ಅಷ್ಟು ಧೈರ್ಯವಾನು ಕೂಡ, ಅದೇ ರೀತಿ ಎಲ್ಲ ರೈಡಲ್ಲೂ ಕೂಡ ಅವರು ಭಾಗ ತಗೊಂಡಿದ್ರು. ಸೊ ಇಲ್ಲಿಗೆ ನಮ್ಮ ಈ ಒಂದು ಸೂಪರ್ ಆದಂತಹ ಪಯಣ ಮುಗೀತು. ಹೊರಗೆ ಬಂದ ಹಾಗೆ ಮಕ್ಕಳಿಗೆಲ್ಲ ಬಿಸಿ ಬಿಸಿ ಸಮೋಸ ಕೂಡ ರೆಡಿಯಾಗಿತ್ತು, ಒಳ್ಳೆಯ ಆನಿಯನ್ ಸಮೋಸ. ಸೊ ಈ ಸಮೋಸ, ಪೆಪ್ಸಿ, ಅದೇ ರೀತಿ ಮಕ್ಕಳಿಗೆ ಜ್ಯೂಸ್ ಎಲ್ಲ ಕೂಡ ವ್ಯವಸ್ಥೆ ಮಾಡಲಾಗಿತ್ತು. ಮಕ್ಕಳೆಲ್ಲ ತುಂಬ ಖುಷಿಪಟ್ಟರು, ತಿಂದರು, ಕುಣಿದು ನಲಿದಾಡಿದರು ಬಸ್ಸಿನಲ್ಲಿ. ಸೊ ಇಲ್ಲಿಗೆ ನಮ್ಮ ಒಂದು ಸುಂದರವಾದಂತಹ ದಿನ ಮುಕ್ತಾಯ ಆಯಿತು. ಮಕ್ಕಳ ಮನಪಟಲದಲ್ಲಿ ಪ್ರಾಥಮಿಕ ಶಾಲೆಯ ಒಂದು ಪಿಕ್ನಿಕ್ ಶಾಶ್ವತವಾಗಿ ಉಳಿಯಿತು. ಅವಕಾಶ ಒದಗಿಸಿದ ನಮ್ಮ HM ಮತ್ತು ಆಡಳಿತ ಮಂಡಳಿಗೆ ಧನ್ಯವಾದವನ್ನು ಹೇಳ್ತಾ ಎಲ್ರಿಗೂ ಕೂಡ ಬಾಯ್.